ರಾಜ್ಯದ ಮುಸಲ್ಮಾನ್ ಸಮಾಜ ವತಿಯಿಂದ ಅವ್ರದ್ದು ಧ್ವನಿಯಾಗಿ ಮತ್ತು ವಿಜಯಪುರ ನಗರದ 40 ಮುಸ್ಲಿಂ ಸಮಾಜದ ಒಕ್ಕೂಟದಿಂದ ನಾವು ಪದಾಧಿಕಾರಿಗಳು ನಾವು ಇವತ್ತು ಈ ಮಾಧ್ಯಮದ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರದಲ್ಲಿರುವ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ನೇರ ಎಚ್ಚರಿಕೆ ಮತ್ತು ವಿನಂತಿ ಎರಡೂ ಹೇಳ್ತಾ ಇದ್ದೀವಿ. ಒಂದು ವೇಳೆ ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಕೊಡ್ಲಿಕ್ಕೆ ವಿಫಲವಾದರೆ ನಾವು ಮುಂದಿನ 2028ನೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಮುಂದಿನ ನಾವು ರೀಜನಲ್ ಪಾರ್ಟಿ ಆಗಲಿ ಯಾವುದೇ ನಮ್ಮ ಅನಿಸಿಕೆ ಪ್ರಕಾರ ಇದ್ದಿದ್ದ ಪಾರ್ಟಿಗೆ ನಾವು ಮತ ಚಲಾವಣೆ ಮಾಡಲಿಕ್ಕೆ ಸಕಲ ಸಿದ್ಧತೆ ಹಾಗೂ ತಯಾರಿಯನ್ನು ಮಾಡ್ತೀವಿ. ಒಂದು. ಎರಡನೇದು, ಇವತ್ತು ಜಮೀರ್ ಅಹಮದ್ ಖಾನ್ಕ್ಕೆ ಈ ಕಾಂಗ್ರೆಸ್ ಪಕ್ಷನವರು ಒಬ್ಬ ವ್ಯಕ್ತಿ ಅಂತೂ ಏನು ತಿಳ್ಕೊಂಡಿದ್ದಾರೆ, ಅದು ಅವರು ತಪ್ಪು ಕಲ್ಪನೆ ಆಗಿದೆ. ರಾಜ್ಯಾದ್ಯಂತ ಕಂಡ ಧೀಮಂತ ನಾಯಕ ಆದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಇದೆ, ಅಲ್ಪಸಂಖ್ಯಾತರ ಶಕ್ತಿ ಇದೆ, ಧೀಮಂತ ನಾಯಕ ಇದ್ದಾರೆ. ಅವ್ರ ಜೊತೆಗೆ ಅನ್ಯಾಯ, ಮುಸಲ್ಮಾನ್ ಸಮಾಜ ಜೊತೆಗೆ ಅನ್ಯಾಯ ಕಾಂಗ್ರೆಸ್ ಮಾಡ್ತಾ ಇದೆ. ಬಿಜೆಪಿಗರು ಎದೆ ಮೇಲೆ ಚಾಕು ಈರ್ತಾ ಇದ್ದಾರೆ, ಕಾಂಗ್ರೆಸ್ನವರು ಬೆನ್ನಿಗೆ ಚುರಿ ಆಗ್ತಾ ಇದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಸುಧಾರಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಒಂದು ಸುಳ್ಳು ಆಡಿಯೋ ವೈರಲ್ ಮಾಡಿಕೊಂಡು ಇದು ಒಂದು ಷಡ್ಯಂತ್ರ ಇದೆ, ಸಂಪೂರ್ಣ ಷಡ್ಯಂತ್ರ ಇದೆ. ಯಾಕೆಂತಂದ್ರೆ ಹಾಗೆ ಅವ್ರದ್ದು ಆಡಿಯೋನೇ ರಿಯಲ್ ಆಗಿತ್ತು, ನೈಜವಾಗಿ ಇತ್ತು ಅಂತಂದ್ರೆ ಕೇರಳದಲ್ಲಿ ಅವ್ರಿಗೆ ಬಳಸ್ಕೊಳ್ಳುವಂತದ ಅವಶ್ಯಕತೆ ಕಾಂಗ್ರೆಸ್ಗೆ ಏನಿತ್ತು? ಕೇರಳ ಗೆಲ್ಬೇಕಾದ್ರೆ ಜಮೀರ್ ಅಹಮದ್ ಬೇಕಾ? ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ, ಈ ಭಾವನೆ ನೀವೇನ್ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ರಿ, ಇದು ಯಕ್ಷಮ್ಯ ಅಪರಾಧ ಇದೆ ನಿಮ್ದು. ನಾವು 90% ಮತವನ್ನು ಚಲಾವಣೆ ಮಾಡಿದೀವಿ. ಯಾವ ಲಿಂಗಾಯತ್ ಸಮಾಜದವರು ನಿಮ್ಗ ಕಾಂಗ್ರೆಸ್ ಪಕ್ಷದವರಿಗೆ 90% ಮತ ಚಲಾವಣೆ ಮಾಡ್ಲಿಲ್ಲ. ಆದ್ರೆ ಅಧಿಕಾರದ ರುಚಿ ಲಿಂಗಾಯತ್ ಸಮಾಜದವರು ಅನುಭವಿಸ್ತಾ ಇದ್ದಾರೆ. ನಾವು ಲಿಂಗಾಯತ್ ಸಮಾಜಕ್ಕೆ ವಿರೋಧ ಅಲ್ಲ. ಕುರುಬ ಸಮಾಜದವರು ಎಷ್ಟು % ಓಟ್ ಹಾಕ್ಯಾರ ಕೌಂಟಿಂಗ್ ತೆಗೆದ್ ನೋಡ್ರಿ, ಆದ್ರೆ ನಾವು ಅವ್ರ ವಿರೋಧ ಅಲ್ಲ. ಒಕ್ಕಲಿಗ ಸಮಾಜದವರು ಎಷ್ಟು ಓಟ್ ಕಾಂಗ್ರೆಸ್ಗೆ ಮಾಡಿದ್ದಾರೆ ಅದನ್ನು ತೆಗೆದ್ ನೋಡ್ರಿ, ನಾವು ಒಕ್ಕಲಿಗ ಸಮಾಜದ ವಿರೋಧ ಅಲ್ಲ. ಇದೇ ಬಿಜಾಪುರ ಮತಕ್ಷೇತ್ರ, ಬಬಲೇಶ್ವರ ಮತಕ್ಷೇತ್ರದಲ್ಲಿ ತಾವು ನೋಡಬಹುದು, ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ 32,000 ಮುಸಲ್ಮಾನರು ಇದ್ರೆ 30,000 ಕಾಂಗ್ರೆಸ್ಗೆ ಓಟ್ ಹಾಕಿವಿ. ಎದೆ ತಟ್ಟಿ ನಾವು ಹೇಳ್ತಾ ಇದೀವಿ. ಅದೇ ಲಿಂಗಾಯತ್ ಸಮಾಜದವರು ಎಷ್ಟಿದ್ದಾರೆ ಕೌಂಟ್ ಮಾಡಿ ಅವ್ರು ನಮ್ಗೆ ಉತ್ತರ ಕೊಡ್ಲಿ ಕಾಂಗ್ರೆಸ್ನವರು. ಒಂದು ವೇಳೆ ಕಾಂಗ್ರೆಸ್ನವರು ಲಿಂಗಾಯತ್ ಪ್ರಭಾವದಿಂದ ಅವ್ರ ಹೆದರಿಕೆಗೆ ಅಂಜಿ ಜಮೀರ್ ಅಹಮದ್ ಅನ್ನು ಕೆಣಗಣಿಸ್ತಾ ಇದ್ದಾರೆ ಅಂತಂದ್ರೆ ನಾಳೆ ಕಾಂಗ್ರೆಸ್ಗೆ ಬೀದಿ ಪಾಲ್ ಮಾಡುವ ಧೈರ್ಯನೂ ನಮ್ಗಿದೆ. ಅಧಿಕಾರದಲ್ಲಿ ತರು ತಾಕತ್ತಿದೆ ಅಂತಂದ್ರೆ ಸರ್ಕಾರ ಕೆಡುವ ತಾಕತ್ನು ಮುಸಲ್ಮಾನರಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು ವೇಳೆ ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರನ್ನು ಸಚಿವ ಸ್ಥಾನವನ್ನು ನೀಡಿ DCM ಸ್ಥಾನವನ್ನು ಕೊಟ್ಟು ಅಲ್ಪಸಂಖ್ಯಾತರನ್ನು ಆಗಿದ್ದು ಹೃದಯಗೆ ಘಾತ ಆಗಿರೋದು ನೋವಿನ ಸಂಗತಿಯನ್ನು ಸರಿಪಡಿಸ್ಬೇಕಂತ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್. ಈ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕೆಲವು ನಮ್ಮ ಮೀರ್ ಸಾದಿಕ್, ಮೀರ್ ಜಾಫರ್ ನಮ್ಮಲ್ಲಿನೂ ಇದ್ದಾರೆ, ಅವರೇ ಅದು ಮಾಡಿದ್ದಾರೆ. ಹೆಸರು ಮುಂಬರುವ ದಿನಗಳಲ್ಲಿ ತಾನೇ ಅವರೇ ಹೊರಗೆ ಬರ್ತಾರೆ. ಈಗ ನಾವು ಹೇಳುದು ಬೇಕಾಗಿಲ್ಲ, ಯಾರು ಪಾಳಿ ಹಚ್ಚಿರ್ತಾರಲ್ಲ ತಿಳ್ಕೊಬೇಕು ಅವ್ರೇ ಅದಾರ ಅಂತೇಳಿ. ಕುರ್ಚಿಗೆ UT ಖಾದರ್ ಅವರು ಕೊಟ್ಟಿರೋದು ಅವ್ರ ಇದ್ರ ಮೇಲೆ. ಈ ಮುಸಲ್ಮಾನರಿಗೆ ಭಿಕ್ಷೆ ಬೇಕಾಗಿಲ್ಲ, ಮುಸಲ್ಮಾನರಿಗೆ ಹಕ್ ಬೇಕಾಗಿದೆ. ನಾವು ದುಡ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷ ಇವತ್ತು DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಮುಸಲ್ಮಾನರ ಕೊಡುಗೆದಿಂದ. ಒಂದು ವೇಳೆ ನಾವೇ ಓಟ್ ಹಾಕಿದ್ದಿಲ್ಲ ಅಂತಂದ್ರೆ DK ಶಿವಕುಮಾರ್ ಇವತ್ತು ಪ್ರಮಾಣ ವಚನ ತಗೋತಿದ್ದಿಲ್ಲ ಮುಖ್ಯಮಂತ್ರಿಯಾಗಿ. ಹಾಗಾಗಿ ಜನಸಂಖ್ಯೆ ಆಧಾರ ಮೇಲೆ ನಾವು ಈ ರಾಜ್ಯದ ಪ್ರಥಮ ಜನಸಂಖ್ಯೆ ಇದೀವಿ. ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ 5 ಸಚಿವ ಸ್ಥಾನ ಬೇಕಾಗಿದೆ. ನಮ್ಗೆ 5 ಸಚಿವ ಸ್ಥಾನ, ಅದರಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಧೀಮಂತ ನಾಯಕ, ಅವರು ಮಾಸ್ ಲೀಡರ್ ಅದಾರ. ಈಸ್ ನಾಟ್ ಎ ಲೀಡರ್, ಈಸ್ ಎ ಮಾಸ್ ಲೀಡರ್. ಸಿದ್ದರಾಮಯ್ಯಗೂ ಕೈ ಕೆಳಗಿಳಿಸಿದ್ದು ಇದು ಒಂದು ಷಡ್ಯಂತ್ರ ಕಾಂಗ್ರೆಸ್ ನಲ್ಲಿ ನಿರಂತರ ನಡೆದಿದೆ. ಸೆಕ್ಯುಲರಿಸಮ್ ಅನ್ನು ಮುಟ್ಗೋಲ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ನಂತರ ಜಬ್ಬಾರ್, ಸಿದ್ದರಾಮಯ್ಯ ಅವ್ರಕ್ಕಿಂತ ಮೊದಲು ಜಬ್ಬಾರ್ ನಂತರ ನಸೀರ್ ನಂತರ ಬಿಜೆಡ್ ಜಮೀರ್ ಅಹಮದ್ ಖಾನ್ ನಂತರ ಸಿದ್ದರಾಮಯ್ಯ. ಅಂದ್ರೆ ಇದರ ಅರ್ಥ ನೀವೆಲ್ಲ ಮಾಧ್ಯಮದವರು ತಿಳ್ಕೋಬೇಕು, ಸೆಕ್ಯುಲರಿಸಮ್ಗೆ ಮುಚ್ಚುತ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಸೆಕ್ಯುಲರಿಸಮ್ ಮಾರ್ಗವನ್ನು ಬಿಟ್ಟಿದೆ. ಹಾಗಾಗಿ ಮುಸ್ಲಿಂ ಸಮಾಜನವರು ಇವಾಗ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಮುಂಬರುವ ದಿನಗಳಲ್ಲಿ ತಕ್ಕ ಪಾಠ ಕಾಂಗ್ರೆಸ್ಗೆ ನೀಡಲಿಕ್ಕೆ ನಾವು ಸಿದ್ಧರಾಗ್ತಾ ಇದ್ದೀವಿ.